ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಮಾರ್ಕ್ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದೀಗ ಮಾರ್ಕ್ ಸಿನಿಮಾದ ಹವಾ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಯಾವ ಮಟ್ಟಕ್ಕೆ ಅಂತ ಕೇಳಿದರೆ, ಇದೇ 25ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೀಗಾಗಿ ಈ ಸಿನಿಮಾ ರಿಲೀಸ್ ಆಗುವಂತಹ ಚಿತ್ರಮಂದಿರಗಳೇನಿದೆ ಎಲ್ಲ ಕಡೆಗಳಲ್ಲೂ ಕೂಡ ಕಟೌಟ್ ಹಾಕೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಈಗಾಗಲೇ ಕಟೌಟ್ನ ಕಾರ್ಯಗಳು ನಡೀತಾ ಇದೆ. ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ, ಕಿಚ್ಚ ಸುದೀಪ್ ಅವರ ಕಟೌಟನ್ನು ಸಿದ್ಧ ಮಾಡ್ತಾ ಇರೋದು. ಸಿನಿಮಾ ಯಾವ ರೀತಿ ಇರ್ಬೋದು? ಸಿನಿಮಾ ಅತ್ಯದ್ಭುತವಾಗಿ ಮೂಡಿ ಬರೋದ್ರಲ್ಲಿ ಎಳ್ಳಷ್ಟು ಅನುಮಾನವಿಲ್ಲ. ಈಗಾಗಲೇ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಯಾವ ಮಟ್ಟಕ್ಕೆ ಇದೆ ಅನ್ನೋದು ಎಲ್ಲರೂ ಕೂಡ ಗೊತ್ತಿರುವಂಥದ್ದೇ. ಅದನ್ನು ನಾವು ಪ್ರತ್ಯೇಕವಾಗಿ ಬಿಡಿಸಿ ಹೇಳುವಂಥ ಅವಶ್ಯಕತೆ ಇಲ್ಲ. ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿರೋದು ಚಿತ್ರಮಂದಿರದಲ್ಲಿ. ರಾಜಧಾನಿ ಬೆಂಗಳೂರಿನ ವೀರೇಶ್ ಚಿತ್ರಮಂದಿರ, ದಾವಣಗೆರೆಯ ತ್ರಿಶೂಲ್ ಚಿತ್ರಮಂದಿರ, ಮೈಸೂರಿನ ಗಾಯತ್ರಿ, ಚಾಮರಾಜನಗರದ ಸಿದ್ಧಾರ್ಥ, ಶಿವಮೊಗ್ಗದ ಮಲ್ಲಿಕಾರ್ಜುನ ಚಿತ್ರಮಂದಿರ, ಇವಿಷ್ಟು 5 ಚಿತ್ರಮಂದಿರಗಳೇನಿದೆ. ಇಲ್ಲಿ ಅಫಿಷಿಯಲ್ ಆಗಿ ಟ್ರೈಲರ್ ಅನ್ನ ಚಿತ್ರತಂಡವೇ ರಿಲೀಸ್ ಮಾಡಿತ್ತು. ಸಿಕ್ಕಾಪಟ್ಟೆ ಕ್ರೇಜ್ ಈ ಸಿನಿಮಾಗೆ ಇದೆ. ಇನ್ನು ಟ್ರೈಲರ್ನ ವಿಚಾರಕ್ಕೆ ಬರೋದಾದ್ರೆ, ಟ್ರೈಲರ್ನಲ್ಲಿ ಕಥೆಯನ್ನು ಬಿಟ್ಟು ಕೊಟ್ಟಿದ್ದಾರೆ. ಕಥೆ ಏನು ಅನ್ನೋದು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಈ ರೀತಿಯಾಗಿದೆ ಅಂತ. ಮಕ್ಕಳ ಕಳ್ಳತನ, ಇಲ್ಲಿ ನಾಯಕ ನಟನಿಗೆ ಸಂಬಂಧಪಟ್ಟ ಯಾವುದೋ ಒಂದು ಮಗು ಮಿಸ್ಸಿಂಗ್ ಆಗುತ್ತೆ, ಅದನ್ನು ಹುಡುಕಿಕೊಂಡು ಹೋಗುವಂತಹ ಕತೆ. ಅಲ್ಲೇನೆಲ್ಲ ಆಗುತ್ತೆ, ರಾಜಕಾರಣ, ಇದೆಲ್ಲ ಏನೋ ಇದೆ. ಗೊತ್ತಿದ್ರೂ ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಬೇಕು ಅಂತ ಅದೆಷ್ಟೋ ಮಂದಿ ಇದ್ದಾರೆ. ಕಾರಣ ಏನು? ಸಿನಿಮಾದಲ್ಲಿರುವಂಥ ಗಟ್ಟಿತನ. ಹಿಂದೆ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಬಂದಿತ್ತು. ಎಂಥ ಅತ್ಯದ್ಭುತ ಸಿನಿಮಾ ಸ್ವಾಮಿ, ಎಂಥ ಕುತೂಹಲಭರಿತವಂಥ ಸಿನಿಮಾ. ಒಂದು ರಾತ್ರಿಯಲ್ಲಿ ನಡೆಯುವಂಥ ಘಟನೆಯನ್ನ ಆ ಸಿನಿಮಾದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅದೇ ಮಟ್ಟದಲ್ಲಿ ಅದಕ್ಕಿಂತ ಒಂದು ಸ್ಟೆಪ್ ಹೆಚ್ಚು ಅಂತ ಹೇಳ್ಬೋದು. ಆ ಮಟ್ಟದಲ್ಲಿ ಈ ಸಿನಿಮಾ ಮೂಡಿ ಬರೋದ್ರಲ್ಲಿ ಎಳ್ಳಷ್ಟು ಅನುಮಾನವಿಲ್ಲ. ಯಾಕಂದರೆ ಟ್ರೈಲರೇ ಆ ಮಟ್ಟದಲ್ಲಿ ಇದೆ. ಇನ್ನು ಸಿನಿಮಾ ಯಾವ ಮಟ್ಟದಲ್ಲಿರ್ಬೋದು, ಗುಣಮಟ್ಟ ಯಾವ ಮಟ್ಟದಲ್ಲಿರ್ಬೋದು, ಮೇಕಿಂಗ್ ಆ ರೀತಿಯಾಗಿ ವಾವ್ ಅನ್ನುವಂತೆ ಇದೆ. ಇರಲಿ, ಅದನ್ನು ನಾವು ಚಿತ್ರಮಂದಿರದಲ್ಲಿ ಮೊದಲ ಫ್ಯಾನ್ ಶೋಲ್ಲೇ ವೀಕ್ಷಣೆ ಮಾಡ್ತೀವಿ. ಬೆಳಗ್ಗೆ 6 ಗಂಟೆಯಿಂದಲೇ ಪ್ರದರ್ಶನ ಇದೆಯಂತೆ. 6 ಗಂಟೆಯಿಂದಲೇ ನೋಡೋಣ, ಹಬ್ಬವನ್ನು ಆಚರಿಸೋಣ. ಇನ್ನು ಈ ಸಿನಿಮಾ ಯಾವೆಲ್ಲ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣುತ್ತೆ ಅಂತ ಕೇಳಿದ್ರೆ, ಮುಖ್ಯ ಚಿತ್ರಮಂದಿರ ಸಂತೋಷ್, ಗಾಂಧಿನಗರದ ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲಿ ಮಾರ್ಕ್ ಸಿನಿಮಾ ರಿಲೀಸ್ ಆಗುತ್ತೆ. ಇದರೊಂದಿಗೆ ಮಾಗಡ್ ರಸ್ತೆಯ ವೀರೇಶ್ ಚಿತ್ರಮಂದಿರ, ಅಂಜನ್ ಚಿತ್ರಮಂದಿರ, ಊರ್ವಶಿ, ನವರಂಗ, ಸಿದ್ದೇಶ್ವರ, ರಾಬಿನ್, ಹೀಗೆ ಬಹುದೊಡ್ಡ ಚಿತ್ರಮಂದಿರವೇ ಈ ಸಿನಿಮಾಗೆ ಸಿಕ್ಕಿದೆ. ಇದರೊಂದಿಗೆ ರಾಜ್ಯಾದ್ಯಂತ ಭರ್ಜರಿ ಚಿತ್ರಮಂದಿರಗಳು ಮಾರ್ಕ್ ಸಿನಿಮಾಗೆ ಸಿಕ್ಕಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಈಗಾಗಲೇ ಈ ಸಿನಿಮಾವನ್ನ ಬಿಗಿದಪ್ಪಿಕೊಳ್ಳೋದಕ್ಕೆ ರಾಜ್ಯಾದ್ಯಂತ ಸಕಲ ಸಿದ್ಧತೆಗಳು ನಡೀತಾ ಇದೆ. ಚಿತ್ರಮಂದಿರದ ಮುಂದೆ ಕಿಚ್ಚನ ಕಟೌಟ್ ಹಾಕೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಲಾಗ್ತಾ ಇದೆ. ಭರ್ಜರಿಯಾದಂಥ ಓಪನಿಂಗ್ ಅನ್ನ ಈ ಸಿನಿಮಾ ಪಡೆಯೋದ್ರಲ್ಲಿ ಎಳ್ಳಷ್ಟು ಅನುಮಾನವಿಲ್ಲ. ಯಾಕಂತೇಳಿದ್ರೆ ಸಿನಿಮಾದಲ್ಲಿರುವಂಥ ಗಟ್ಟಿತನ ಆ ಮಟ್ಟದಲ್ಲಿ ಇದೆ. ಹಾಗೆ ಇದೊಂದು ಸಕ್ಸಸ್ಫುಲ್ ಸಿನಿಮಾ ಆಗೋದ್ರಲ್ಲಿ ಅನುಮಾನವೇ ಬೇಡ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಭರ್ಜರಿಯಾದಂಥ ಮನರಂಜನೆಗೆ ಈ ಸಿನಿಮಾ ಸಾಕ್ಷಿಯಾಗೋದ್ರಲ್ಲಿ ಎಳ್ಳಷ್ಟು ಅನುಮಾನವಿಲ್ಲ. ಒಟ್ಟಾರೆಯಾಗಿ ಈ ಸಿನಿಮಾ ಈ ವರ್ಷದ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳಲ್ಲಿ ಸೇರಿಕೊಳ್ಳುತ್ತೆ. ಇದೇ ದಿನ 45 ಸಿನಿಮಾ, ಉಪೇಂದ್ರ ಅವರು, ರಾಜ್ವಿ ಶೆಟ್ಟಿ ಹಾಗೆ ನಮ್ಮ ಶಿವಣ್ಣ ಅವರು ಅಭಿನಯ ಮಾಡಿದಂಥ ಸಿನಿಮಾ. ಈಗಾಗಲೇ ಅದರ ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಇದರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀವಿ, ಅದು ಮುಂದಿನ ಭಾಗದಲ್ಲಿ. ನಮಸ್ಕಾರ.